ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಮೊದಲಿಗೆ ಹೆಡ್ಲೈನ್ಸ್. ಮಹಾಶಿವರಾತ್ರಿ ಪ್ರಯುಕ್ತ ಶ್ರೀ ಭೋಗನಂದೀಶ್ವರ ಈಶ ಆದಿಯೋಗಿಗೆ ಹರಿದು ಬರುತ್ತಿರುವ ಜನಸಾಗರ. ಟ್ರಾಫಿಕ್ ಜಾಮ್. ಖಾವಿದಾರಿ ಕಳ್ಳಸ್ವಾಮಿಯ ಕಳ್ಳಾಟ. ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ. ಪೋಕ್ಸೋ ಕಾಯ್ದೆಯಡಿ ಜೈಲು ಸೇರಿದ ಖಾವಿದಾರಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಮಹಿಳಾ ಹೋರಾಟಗಾರ್ತಿ ಲಕ್ಷ್ಮೀ ದೇವಮ್ಮಗೆ ಈ ನ್ಯೂಸ್ ಟಿವಿಯಿಂದ ಸನ್ಮಾನ. ಹೋರಾಟ ಬೆಳೆದು ಬಂದ ಹಾದಿ ಕುರಿತು ವರದಿ. ಲೋಕಸಭೆಗೆ ನಾನು ಟಿಕೆಟ್ ಕೇಳಿಲ್ಲ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ. ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸುವುದೇ ಗುರಿ. ಸಚಿವ ಕೆಎಚ್ ಮುನಿಯಪ್ಪ. ನಗರಸಭೆ ಪೌರಾಯುಕ್ತರ ವಿವಾದ. ತಾರಕಕ್ಕೇರಿದ ನಗರಸಭಾ ಸದಸ್ಯರ ಭಿನ್ನಮತ. ರಫೀಕ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ನಗರಸಭಾ ಸದಸ್ಯರು. ವಾರ್ತೆಗಳ ವಿವರ. ಮಹಾಶಿವರಾತ್ರಿ ಹಬ್ಬ ಬಂತೆಂದ್ರೆ ಇನ್ಮುಂದೆ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಭಕ್ತರ ಸಾಗರವೇ ಹರಿದು ಬರಲಿದೆ. ಪುರಾಣ ಪ್ರಸಿದ್ಧ ಶ್ರೀ ಭೋಗನಂದೀಶ್ವರ ಈಶಾ ಫೌಂಡೇಶನ್ ಆದಿಯೋಗಿ ದರ್ಶನಕ್ಕೆ, ಅದರ ಜೊತೆಗೆ ಮುದ್ದೇನಹಳ್ಳಿ ಶಿವೋಹಂ ಶಿವನ ದರ್ಶನಕ್ಕೆ ಸಾವಿರಾರು ಜನರು ಹರಿದು ಬರುವ ಅವಕಾಶವಿದೆ. ಇಂದು ಸಹ ಈಶಾ ಫೌಂಡೇಶನ್ ಮತ್ತು ನಂದಿ ದೇವಾಲಯದ ಶಿವರಾತ್ರಿ ಜಾಗರಣೆಗೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಜಮಾವಣೆಗೊಳ್ಳುತ್ತಿದ್ದು ರಸ್ತೆ ಸಂಚಾರವೇ ಅಸ್ತವ್ಯಸ್ತವಾಗಿದೆ. ಇಂದು ಮಹಾಶಿವರಾತ್ರಿ ಪ್ರಯುಕ್ತ ಚಿಕ್ಕಬಳ್ಳಾಪುರ ಸುತ್ತಮುತ್ತಲಿರುವ ಶಿವನ ದೇವಾಲಯಗಳಿಗೆ ಭಕ್ತರ ದಂಡಿ ಹರಿದು ಬರುತ್ತಿದೆ. ಆವಲಗುರ್ಕಿ ಈಶಾ ಫೌಂಡೇಶನ್ ಆದಿಯೋಗಿ ನೋಡಲು ಹರಿದು ಬರುತ್ತಿರುವ ಜನಸಾಗರಕ್ಕೆ ರಸ್ತೆ ಸಂಚಾರವೇ ಬಂದ್ ಆಗುತ್ತಿದೆ. ಆದಿಯೋಗಿ ಮೂಲಸ್ಥಾನ ಕೊಯಂಬತ್ತೂರಿನಲ್ಲಿ ಶಿವರಾತ್ರಿ ಪ್ರಯುಕ್ತ ವಿಶೇಷ ಕಾರ್ಯಕ್ರಮಗಳನ್ನು ಜಗದ್ಗುರು ಜಗ್ಗಿ ವಾಸುದೇವ್ ವಿಭಿನ್ನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಡುತ್ತಿದ್ದಾರೆ. ಅದನ್ನೇ ನೇರ ಪ್ರಸಾರ ಇಲ್ಲಿ ನಡೆಸಲಾಗುತ್ತಿದ್ದು, ಅಲ್ಲಿಗೆ ಹೋಗಲು ಆಗದಿದ್ದವರು ಇಲ್ಲಿಗೆ ಬಂದು ಬೃಹತ್ ಗಾತ್ರದ ಪರದೆಗಳಲ್ಲಿ ವೀಕ್ಷಿಸಿ ಕಣ್ತುಂಬಿಕೊಳ್ಳಲಿದ್ದಾರೆ. ಆ ಕಾರಣದಿಂದ 2 ಗಂಟೆಯಿಂದಲೇ ಭಕ್ತರ ದಂಡು ಈಶಾ ಆದಿಯೋಗಿ ಕಡೆ ಸಾಗುತ್ತಿದೆ. ಮಹಾಶಿವರಾತ್ರಿಯಂದು ವಿಶೇಷ ಜಾತ್ರೆ ಜೋಡಿಕಲ್ಲಿನ ರಥೋತ್ಸವದಿಂದಲೇ ದಕ್ಷಿಣ ಭಾರತದಾದ್ಯಂತ ಸುಪ್ರಸಿದ್ಧಿಯನ್ನು ಪಡೆದುಕೊಂಡಿರುವ ಶ್ರೀ ಭೋಗನಂದೀಶ್ವರ ಜಾತ್ರೆಗೆ ಈಗಲೇ ನೂರಾರು ಭಕ್ತರು ಹರಿದು ಬರುವುದು ಪ್ರಾರಂಭವಾಗಿದೆ. ದೇವಾಲಯ ಆವರಣದಲ್ಲಿ ರಾತ್ರಿ ಜಾಗರಣೆಗೆ ವ್ಯವಸ್ಥೆ ಮಾಡಲಾಗಿದೆ. ಭಜನಾ ತಂಡಗಳು, ಹರಿಕಥಾ ಕಾರ್ಯಕ್ರಮಗಳು ನಡೆಯಲಿವೆ. ದೇವಾಲಯವಂತೂ ವಧು ವರರಂತೆ ಸಿಂಗರಿಸಲಾಗಿದೆ. ಇನ್ನು ಶಿವನ ದೇವಾಲಯಗಳ ಸುತ್ತಲೂ ಕೆಎಸ್ಆರ್ಟಿಸಿಯಿಂದ ಈಶಾ ಫೌಂಡೇಶನ್ಗೆ ಮತ್ತು ನಂದಿ ಹಾಗೂ ನಂದಿ ಬೆಟ್ಟಕ್ಕೆ ವಿಶೇಷ ಬಸ್ಗಳ ವ್ಯವಸ್ಥೆ ಮಾಡಲಾಗಿದ್ದು, ಬಸ್ ನಿಲ್ದಾಣದಲ್ಲಿ ಟೆಂಟ್ ಹಾಕಿ ಹೆಚ್ಚುವರಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಡಿಪೋದಲ್ಲಿರುವ ಬಸ್ಗಳ ಜೊತೆಗೆ ಹೊರಗಡೆ ಡಿಪೋಗಳಿಂದಲೂ ಬಸ್ಗಳನ್ನು ತರಿಸಿಕೊಂಡು ಪ್ರಯಾಣಿಕರಿಗೆ ಅನುಕೂಲ ಕಲ್ಪಿಸಲಾಗಿದೆ. ಇದಲ್ಲದೆ ಬೆಂಗಳೂರು ಮಹಾನಗರ ಸಾರಿಗೆ ಬಿಎಂಟಿಸಿಯಿಂದಲೂ ಮಹಾಶಿವರಾತ್ರಿ ವಿಶೇಷ ಪ್ಯಾಕೇಜ್ ಮಾಡಿ 500 ರೂಪಾಯಿಗಳಿಗೆ ಚಿಕ್ಕಬಳ್ಳಾಪುರ ಸುತ್ತಮುತ್ತ ದೇವಾಲಯಗಳ ವಿಸಿಟ್ಗೆ ಅವಕಾಶ ಮಾಡಿಕೊಡಲಾಗಿದೆ. ಬಿಎಂಟಿಸಿ ಬಸ್ಗಳು ಚಿಕ್ಕಬಳ್ಳಾಪುರ ಬಸ್ ನಿಲ್ದಾಣ ಪ್ರವೇಶಿಸದಂತೆ ಕೆಎಸ್ಆರ್ಟಿಸಿ ಸಿಬ್ಬಂದಿಗೂ ಬಿಎಂಟಿಸಿ ಸಿಬ್ಬಂದಿಗೂ ಜಟಾಪಟಿ ನಡೆದು ಕೊನೆಗೆ ಬಿಎಂಟಿಸಿ ಸಿಬ್ಬಂದಿ ಬಸ್ ನಿಲ್ದಾಣ ಹೊರಗಿಂದಲೇ ಪ್ರಯಾಣಿಕರನ್ನ ಹತ್ತಿಸಿಕೊಂಡು ಹೋಗುವ ಕೆಲಸ ಮಾಡುತ್ತಿದ್ದಾರೆ. ಇನ್ನು ಮುದ್ದೇನಹಳ್ಳಿ ಸತ್ಯ ಸಾಯಿಬಾಬಾ ಆಶ್ರಮದಲ್ಲೂ ಮಹಾಶಿವರಾತ್ರಿ ಜಾಗರಣೆಗೆ ಅಖಂಡ ಭಜನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮುಂದಿನ ವರ್ಷ ಶಿವರಾತ್ರಿ ವೇಳೆಗೆ ಇಲ್ಲಿಯೂ 153 ಅಡಿ ಎತ್ತರದ ಶಿವೋಹಂ ಶಿವನ ವಿಗ್ರಹ ಪ್ರತಿಷ್ಠಾಪನೆಯಾಗಿ ಮುಂದಿನ ವರ್ಷದಿಂದ ಸಾವಿರಾರು ಭಕ್ತರು ಅಲ್ಲಿಗೂ ಹರಿದು ಬರುವ ನಿರೀಕ್ಷೆ ಇದೆ. ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಅಪ್ರಾಪ್ತ ವಯಸ್ಸಿನ ಹುಡುಗಿಗೆ ಲೈಂಗಿಕ ಕಿರುಕುಳ ನೀಡಿದ ಸ್ವಾಮೀಜಿಯೊಬ್ಬರನ್ನು ಪೊಲೀಸರು ಪೋಕ್ಸೋ ಕೇಸ್ ದಾಖಲಿಸಿ ಬಂಧಿಸಿರುವ ಘಟನೆ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಹಂಗರಹಳ್ಳಿ ವಿದ್ಯಾ ಚೌಡೇಶ್ವರಿ ಮಠದಲ್ಲಿ ನಡೆದಿದೆ.
ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಹಂಗರಹಳ್ಳಿ ವಿದ್ಯಾ ಚೌಡೇಶ್ವರಿ ಮಠದ ಪೀಠಾಧ್ಯಕ್ಷರಾಗಿದ್ದ ಬಾಲ ಮಂಜುನಾಥ ಸ್ವಾಮೀಜಿ ಬಂಧಿತ ಆರೋಪಿ. ಈತನ ವಿರುದ್ಧ ಪೋಕ್ಸೋ ಕೇಸ್ ದಾಖಲಿಸಿಕೊಂಡು ತಡರಾತ್ರಿ ಬಂಧಿಸಲಾಗಿದೆ. ಕಳೆದ ಫೆಬ್ರವರಿ 10ರಂದು ತುಮಕೂರು ಸೈಬರ್ ಪೊಲೀಸ್ ಠಾಣೆಯಲ್ಲಿ ಸ್ವತಃ ಸ್ವಾಮೀಜಿಯೇ ದೂರೊಂದನ್ನು ದಾಖಲಿಸಿದ್ದರು. ಇದರಲ್ಲಿ ಚರ್ಮ ರೋಗಕ್ಕೆ ಚಿಕಿತ್ಸೆ ಕೊಡುವ ನೆಪದಲ್ಲಿ ನನ್ನ ಬೆತ್ತಲೆ ವಿಡಿಯೋ ಮಾಡಿಕೊಂಡು ನನ್ನನ್ನು ಬೆದರಿಸಿ ಹಣಕ್ಕೆ ಡಿಮ್ಯಾಂಡ್ ಮಾಡುತ್ತಿದ್ದಾರೆ ಎಂದು ದೂರು ದಾಖಲಿಸಿದ್ದರು. ಸ್ವಾಮೀಜಿಯ ಸೇವಕನಾಗಿದ್ದ ಅಭಿಷೇಕ್ ಮತ್ತು ಟೀಮ್ನಿಂದ ಬೆದರಿಕೆ ಹಾಕಿ ಹಣಕ್ಕೆ ಡಿಮ್ಯಾಂಡ್ ಇಡಲಾಗಿದೆ ಎಂದು ತನ್ನ ಆಪ್ತ ಸಹಾಯಕನಾಗಿದ್ದ ಅಭಿಲಾಷ್ ಎಂಬಾತನಿಂದ ಎಫ್ಐಆರ್ ದಾಖಲು ಮಾಡಿಸಿದ್ದ. ಒಟ್ಟು 6 ಜನರ ಮೇಲೆ ದೂರು ನೀಡಲಾಗಿತ್ತು. ಈ ಪ್ರಕರಣದ ಬೆನ್ನಲ್ಲೇ ಸ್ವಾಮೀಜಿಯ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಮಠದಲ್ಲಿ ಅಪ್ರಾಪ್ತ ಬಾಲಕಿಗೆ ಸ್ವಾಮೀಜಿ ಲೈಂಗಿಕ ಕಿರುಕುಳ ಕೊಟ್ಟಿರುವ ಬಗ್ಗೆ ಮಾಹಿತಿ ದೊರೆತಿದೆ. ಅಭಿಷೇಕ್ ಕೊಟ್ಟ ಮಾಹಿತಿ ಮೇರೆಗೆ ತಡರಾತ್ರಿ ಮಠಕ್ಕೆ ತೆರಳಿ ಪರಿಶೀಲನೆ ನಡೆಸಿದ ಪೊಲೀಸರಿಗೆ ಪರಿಶೀಲನೆ ವೇಳೆ ಸ್ವಾಮೀಜಿಯ ಅಸಲಿ ಮುಖವಾಡ ಬಯಲಾಗಿದೆ. ಬಾಲ ಮಂಜುನಾಥ ಸ್ವಾಮೀಜಿ ಹಾಗೂ ಆತನ ಆಪ್ತ ಸಹಾಯಕ ಅಭಿಲಾಷ್ ವಿರುದ್ಧ ಹುಲಿಯೂರು ದುರ್ಗ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲು ಮಾಡಲಾಗಿದ್ದು ತಡರಾತ್ರಿ ಇಬ್ಬರನ್ನು ಬಂಧಿಸಿದ್ದಾರೆ. ತುಮಕೂರು ಎಸ್ಪಿ ಅಶೋಕ್ ಕೆವಿ ನೇತೃತ್ವದಲ್ಲಿ ಬಂಧನ ನಡೆದಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಇಂದು ರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಶತಶತಮಾನಗಳಿಂದ ಸ್ವಾತಂತ್ರ್ಯ, ಅಸಮಾನತೆ, ದೌರ್ಜನ್ಯಕ್ಕೆ ಒಳಗಾಗುತ್ತಿರುವ ಮಹಿಳೆಗೆ ಸಮಾನತೆ, ಮಾತೃ ಗೌರವ ಹಾಗೂ ಅವರ ಹಕ್ಕುಗಳ ಕಾಪಾಡುವ ಮೂಲಕ ಮಹಿಳೆಯರನ್ನ ಗೌರವಿಸೋಣ. ಹೆಣ್ಣು ಮಕ್ಕಳ ಹಕ್ಕುಗಳಿಗಾಗಿ, ಸಾಮಾಜಿಕ ನ್ಯಾಯಕ್ಕಾಗಿ 25 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಿರುವ ಸಿಐಟಿಯು ಜಿಲ್ಲಾಧ್ಯಕ್ಷೆ ಲಕ್ಷ್ಮೀ ದೇವಮ್ಮರವರನ್ನ ಮಹಿಳಾ ದಿನಾಚರಣೆ ಪ್ರಯುಕ್ತ ಇಂದು ಈ ನ್ಯೂಸ್ ಟಿವಿ ಗೌರವಿಸಿದ್ದು ಅವರ ಹೋರಾಟದ ಕುರಿತು ಒಂದು ವರದಿ. ಕಳೆದ 25 ವರ್ಷಗಳಿಂದಲೂ ಕಷ್ಟ, ಬಡತನ ಯಾವುದನ್ನೂ ಲೆಕ್ಕಿಸದೆ ಸಮಾಜಕ್ಕಾಗಿ ದುಡಿಯುವ ವರ್ಗದ ಹೆಣ್ಣು ಮಕ್ಕಳ ಬದುಕನ್ನು ಹಸನುಗೊಳಿಸುವ ಸಾಮಾಜಿಕ ನ್ಯಾಯಕ್ಕಾಗಿ 25 ವರ್ಷಗಳಿಂದ ನಿರಂತರವಾಗಿ ಹೋರಾಟಗಳನ್ನು ನಡೆಸುತ್ತಾ ಹಲವು ಸಂಕಷ್ಟಗಳನ್ನು ಎದುರಿಸಿರುವ ದಿಟ್ಟ ಮಹಿಳೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಗಂಜಿಗುಂಟೆ ಲಕ್ಷ್ಮೀ ದೇವಮ್ಮ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಇಂದು ಈ ನ್ಯೂಸ್ ಟಿವಿ ಸಾಂಕೇತಿಕವಾಗಿ ಗುರುತಿಸಿದ್ದು ಅವರ ಹೋರಾಟದ ಕುರಿತು ಒಂದು ವಿಶೇಷ ವರದಿಯನ್ನು ಬಿತ್ತರಿಸುತ್ತಿದೆ. ಲಕ್ಷ್ಮೀ ದೇವಮ್ಮ ರೀತಿಯೇ ಇನ್ನು ಅನೇಕ ಹೆಣ್ಣು ಮಕ್ಕಳು ಸಾಮಾಜಿಕ ನ್ಯಾಯಕ್ಕಾಗಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ಹೋರಾಡುತ್ತಿದ್ದಾರೆ, ಸಮಾಜ ಸೇವೆ ಮಾಡುತ್ತಿದ್ದಾರೆ. ಇಂದು ಈ ನ್ಯೂಸ್ ಟಿವಿ ಪ್ರಾರಂಭಿಕವಾಗಿ ಇವರನ್ನು ಗುರುತಿಸುವ ಕೆಲಸ ಮಾಡಿದ್ದು ನಿರಂತರವಾಗಿ ಆಗಿಂದಾಗ್ಗೆ ಸಾಧಕರು ಮತ್ತು ಸಾಧಕ ಹೆಣ್ಣು ಮಕ್ಕಳನ್ನು ಪರಿಚಯಿಸುವ ಕೆಲಸ ಮಾಡಲಿದೆ. ಮಹಿಳಾ ಪರ ಧ್ವನಿ ಎತ್ತಿ ಅವರ ಬದುಕಿಗೆ ಆಸರಿಯಾಗಿ ಸರ್ಕಾರದ ವಿರುದ್ಧ ಗಟ್ಟಿ ಧ್ವನಿಯಲ್ಲಿ ಹೋರಾಟ ಮಾಡುತ್ತಿರುವ ಹೋರಾಟಗಾರ್ತಿ ಸಿಐಟಿಯು ಜಿಲ್ಲಾಧ್ಯಕ್ಷೆ ಜಿಎಂ ಲಕ್ಷ್ಮೀ ದೇವಮ್ಮ ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಗಂಜಿಗುಂಟೆಯಲ್ಲಿ ಮುನಿವೆಂಕಟಮ್ಮ ಹಾಗೂ ಸೊಣ್ಣಮ್ಮ ದಂಪತಿಗೆ 2ನೇ ಮಗಳಾಗಿ 1968ರಂದು ಜನಿಸಿದ್ರು. ಇವರಿಗೆ ಅಣ್ಣ ನಂಜುಂಡಪ್ಪ, ಅಕ್ಕ ಮುನಿಯಮ್ಮ. ಮಕ್ಕಳು ಪವಿತ್ರ, ಸಂಧ್ಯಾ ಎಂಬ 2 ಮಕ್ಕಳಿದ್ದಾರೆ. ಗಂಡನಿಂದ ದೂರವಾದ ಲಕ್ಷ್ಮೀ ದೇವಮ್ಮ ತವರೂರಲ್ಲೇ ಜೀವನ ಸಾಗಿಸುತ್ತಾ ಅಂಗನವಾಡಿ ಕಾರ್ಯಕರ್ತೆ ಕೆಲಸಕ್ಕೆ ಸೇರಿಕೊಂಡು ಅದೇ ಕೆಲಸದಲ್ಲಿ 25 ವರ್ಷದಿಂದ ಸೇವೆ ಸಲ್ಲಿಸುತ್ತಿರುವ ಲಕ್ಷ್ಮೀ ದೇವಮ್ಮ ಅಂಗನವಾಡಿ ಸಹಾಯಕಿಯರು, ಬಿಸಿಯೂಟ ನೌಕರರು, ಆಶಾ ಕಾರ್ಯಕರ್ತರು, ಗ್ರಾಮ ಪಂಚಾಯಿತಿ ನೌಕರರ ಕಾರ್ಮಿಕ ಹೋರಾಟಗಳಲ್ಲಿ ತೊಡಗಿಸಿಕೊಂಡು 2004ರಲ್ಲಿ ಹೋರಾಟ ಜೀವನಕ್ಕೆ ಕಾಲಿಟ್ಟರು. ನಂತರ ಸಿಐಟಿಯು ಜಿಲ್ಲಾ ಘಟಕದ ಅಧ್ಯಕ್ಷೆಯಾಗಿ ತಮ್ಮ ಮಾತೃ ಸಂಘಟನೆಯ ಜೊತೆಗೆ ಇತರೆ ಸಂಘಟನೆಗಳಿಗೂ ನೇತೃತ್ವ ನೀಡುತ್ತಿರುವ ಇವರು ಇಲಾಖೆ ನೀಡಿರುವ ಮಕ್ಕಳ ಲಾಲನೆ ಪಾಲನೆ ಜೊತೆಗೆ ಅವರ ಪೌಷ್ಟಿಕ ಶಿಬಿರಗಳು, ರಾಷ್ಟ್ರೀಯ ಕಾರ್ಯಕ್ರಮ, ಪಲ್ಸ್ ಪೋಲಿಯೋ ಚುನಾವಣೆ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕೊಡುವಂತಹ ಯಾವುದೇ ಪರಿಸ್ಥಿತಿ ಇಲ್ಲ. ಆದರೆ ಇವತ್ತು ನಮ್ಮ ಸಿಐಟಿಯು ಸಂಘಟನೆ ನಮ್ಮ ಹೆಣ್ಮಕ್ಳನ್ನು ಗುರುತಿಸಿ ಇವತ್ತು ಒಂದು ನಾಯಕತ್ವವನ್ನು ಕೊಟ್ಟು ಅವರನ್ನು ಮುನ್ನಡೆಸುವಂತಹ ಪ್ರಯತ್ನವನ್ನು ಸಿಐಟಿಯು ಸಂಘಟನೆ ಮಾಡ್ತಾ ಇದೆ. ಅದರ ಭಾಗವಾಗಿಯೇ ಇವತ್ತು ಅಖಿಲ ಭಾರತ ಸಿಐಟಿಯುನ ಅಧ್ಯಕ್ಷರಾಗಿ ಇವತ್ತು ನಮ್ಮ
ಕಾಮ್ರೇಡ್ ಹೇಮಲತಾ ಅವರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿಯೇ ಇವತ್ತು ಕಾಮ್ರೇಡ್ ವರಲಕ್ಷ್ಮಿ ಅವರು ಕೂಡ ರಾಜ್ಯದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯ CITU ಅಧ್ಯಕ್ಷಳಾಗಿ ಕೂಡ ನಾನು ಇವತ್ತು ನನ್ನನ್ನು ಗುರುತಿಸಿ ಇವತ್ತು ನಾಯಕತ್ವವನ್ನು ಕೊಟ್ಟು ನಮ್ಮನ್ನು ಮುನ್ನಡೆಸುವಂಥ ಪ್ರಯತ್ನ ನಮ್ಮ ಸಂಘಟನೆ ಇವತ್ತು ಮಾಡ್ತಾ ಇದೆ. 2004ರಿಂದಲೂ ವಿಶ್ರಾಂತಿ ಪಡೆಯದೆ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಅವರ ವೇತನ ಹೆಚ್ಚಳ ಇತರೆ ಭತ್ಯೆಗಳು ಹೆಚ್ಚಿಸಿ ಕೊಡುವುದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ನೂರಾರು ಹೋರಾಟಗಳಲ್ಲಿ ಸಾವಿರಾರು ಜನರನ್ನ ಹೋರಾಟಕ್ಕಿಳಿಸಿದ ಲಕ್ಷ್ಮೀದೇವಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಅಹೋರಾತ್ರಿ ನಡೆಸಿದ ಹೋರಾಟಗಳು, ಕಚೇರಿ ದಿಗ್ಬಂಧನಗಳು, ಅನಿರ್ದಿಷ್ಟ ಹೋರಾಟಗಳಲ್ಲಿ ಪಾಲ್ಗೊಂಡ ಕಾರಣ ಪೊಲೀಸರು ಅರೆಸ್ಟು ಮಾಡಿ ವಾರ್ನ್ ಮಾಡಿ ಬಿಟ್ಟಿದ್ದಾರೆ. CITU ಸಂಘಟನೆ ಸಂಘಟಿಸಿದ ರಾಜ್ಯ ಮಟ್ಟದ ಹೋರಾಟ ಇಡೀ ಬೆಂಗಳೂರು ಫ್ಲೈ ಓವರ್ಗಳನ್ನೇ ಸ್ತಬ್ಧಗೊಳಿಸಿದ್ದ ಹೋರಾಟದ ಹತ್ತಿರವೇ ಸರ್ಕಾರ ಓಡಿ ಬಂದಿತ್ತು. ವಿರೋಧ ಪಕ್ಷಗಳು ಸಾಥ್ ನೀಡಿದ್ದವು. ಆಗ ತಾವಿಟ್ಟ ಬೇಡಿಕೆ ಏನೋ ಈಡೇರಿತಾದ್ರೂ ಆವತ್ತು ಮುಖಂಡರನ್ನ ಟಾರ್ಗೆಟ್ ಮಾಡಿ ಹಾಕಿದ ಪೊಲೀಸ್ ಕೇಸುಗಳಿಗೆ ಮಾತ್ರ 10 ವರ್ಷಗಳಿಂದ ಅಲಿದಾಟ ತಪ್ಪಿಲ್ಲ. ಅಂತಹ ದೀರ್ಘಕಾಲದ 2-3 ಕೇಸುಗಳನ್ನು ಮೈಮೇಲೆ ಎಳೆದುಕೊಂಡು ಧೈರ್ಯ ಕೆಡದೆ ಮುನ್ನುಗ್ಗುತ್ತಿರುವ ಲಕ್ಷ್ಮೀದೇವಮ್ಮ ಯಾವ ಅಧಿಕಾರಿಗಳಿಗಾಗಲಿ ರಾಜಕಾರಣಿಗಳಿಗಾಗಲಿ ವೈಯಕ್ತಿಕ ಲಾಭಕ್ಕಾಗಿ ಬ್ಲಾಕ್ ಮೇಲ್ ಮಾಡಿದವರಲ್ಲ. ಬಾಗೇಪಲ್ಲಿ ಮಾಜಿ ಶಾಸಕ ದಿವಂಗತ GV ಶ್ರೀರಾಮರೆಡ್ಡಿ ಗರಡಿಯಲ್ಲಿ ಬೆಳೆದ ಗಟ್ಟಿಗಿತ್ತಿ ಲಕ್ಷ್ಮೀದೇವಮ್ಮ ಬಯಲು ಸೀಮೆ ಜಿಲ್ಲೆಯಲ್ಲಿ ಕೆಂಪು ಬಾವುಟದ ಹೋರಾಟಗಳನ್ನು ಇನ್ನೂ ಉಳಿಸಿಕೊಂಡಿದ್ದಾರೆಂದರೆ ಅಂತಹ ಮುಖಂಡರಲ್ಲಿ ಈ ಗಂಜಿಗುಂಟೆ ಲಕ್ಷ್ಮೀದೇವಮ್ಮನವರ ಪಾತ್ರವು ಮಹತ್ವದ್ದಾಗಿದೆ. ಇವರು ಜಿಲ್ಲೆಯಲ್ಲಿ ಪ್ರಾರಂಭವಾದ ಶಾಶ್ವತ ನೀರಾವರಿ ಹೋರಾಟದಲ್ಲೂ ರಾಜಧಾನಿಗೆ ನಡೆದ ಸಾವಿರಾರು ಜನರೊಟ್ಟಿಗೆ ಕಾಲ್ನಡಿಗೆ ಜಾಥಾದಲ್ಲಿ ಶಿಡ್ಲಘಟ್ಟದಿಂದ 80 ಕಿಲೋಮೀಟರ್ ಪಾದಯಾತ್ರೆ ಮಾಡಿದವರಲ್ಲಿ ಒಬ್ಬರಾಗಿದ್ದಾರೆ. ಇನ್ನು ಗಂಜಿಗುಂಟೆ ಲಕ್ಷ್ಮೀದೇವಮ್ಮ ಮಾತನಾಡಿ, ನಾನೊಬ್ಬ ಸಾಮಾನ್ಯ ಮಹಿಳೆಯಾಗಿ ಹಳ್ಳಿಯೊಂದರಲ್ಲಿ ಇದ್ದುಕೊಂಡು ಹೋರಾಟದ ಬದುಕಿಗೆ ಬಂದ ಮೇಲೆ ಸಮಾಜದಲ್ಲಿ ತಳಮಟ್ಟದ ಬಡವರ ಮಧ್ಯಮ ವರ್ಗದವರ ಬದುಕು ಎಷ್ಟು ದುಸ್ತರವಾಗಿದೆ ಅನ್ನೋದು ಅರ್ಥವಾಗಿದೆ. ನಿಜವಾದ ಹೋರಾಟಗಾರರು ಏನೆಲ್ಲ ಕಷ್ಟ ಅನುಭವಿಸಬೇಕಾಗುತ್ತದೆ ಎಂಬುದು ನನ್ನ ಅರಿವಿಗೆ ಬಂದಿದೆ ಎಂದರು. ಆಹಾರ, ಆರೋಗ್ಯ, ಶಿಕ್ಷಣವನ್ನು ಉಳಿಸುವಂತಹ ಯಾವೆಲ್ಲ ಹೋರಾಟ ಇದೆ ಎಲ್ಲ ಹೋರಾಟಗಳಲ್ಲೂ ಕೂಡ ಮುನ್ನಡೆಯನ್ನು ಇಟ್ಟು ಇವತ್ತು ಈ ಸರ್ಕಾರದ ನೀತಿಗಳ ವಿರುದ್ಧವಾಗಿ ಇವತ್ತು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಇವತ್ತು ಮಹಿಳಾ ದಿನಾಚರಣೆ ಅಂತಂದರೆ ಕೇವಲ ಒಂದು ಏನು ಆಟಗಳಿಗೆ ಮತ್ತು ಅದಕ್ಕೆ ಸೀಮಿತವಾಗಿರದೆ ಮಹಿಳಾ ದಿನಾಚರಣೆ ಅಂಥದ್ದು ಹೆಣ್ಣು ಮಕ್ಕಳ ಹಕ್ಕುಗಳಿಗಾಗಿ ಇವತ್ತು ಹೋರಾಟ ಮಾಡುವಂತಹ ಸಂಘಟನೆ ಮತ್ತು ಹೆಣ್ಣು ಮಕ್ಕಳನ್ನು ಶೋಷಿತರಿಂದ ಹೊರತರುವಂತಹ ಪ್ರಯತ್ನವನ್ನು ನಮ್ಮ CITU ಸಂಘಟನೆ ಮಾಡ್ತಾ ಇದೆ. ನಮ್ಮ ಹೋರಾಟಗಳು ಮುಂದೆ ಸಾಗೋಕ್ಕೂ ಕೂಡ ಸಾಧ್ಯ ಆಗ್ತಾ ಇದೆ ಅಂತಂದ್ಬಿಟ್ಟು ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಮಹಿಳೆಯರು ಅಂತಂದರೆ ಇವತ್ತು ನಾಯಕತ್ವವನ್ನು ಏನು ಪಡೀತಾರೆ ಇದನ್ನು ಗುರುತಿಸುವಂಥ ಕೆಲಸ ಎಲ್ಲೂ ಕೂಡ ಆಗ್ತಾಯಿಲ್ಲ. ಅಂದರೆ ಅವ್ರಿಗೆ ಕೇವಲ ಏನು ಸ್ಪರ್ಧೆಗಳಿರ್ಬೋದು, ರಂಗೋಲಿ ಸ್ಪರ್ಧೆ ಈ ಥರದ್ರಲ್ಲಿ ಮಾತ್ರ ಎಲ್ಲರೂ ಕೂಡ ಅವರನ್ನು ಗುರುತಿಸುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ಇವತ್ತು ನ್ಯೂಸ್ ಟಿವಿಯವರು ನಮ್ಮ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಭಾಗವಾಗಿ ಇವತ್ತು ನಮ್ಮ ಹೋರಾಟಗಳನ್ನು ಗುರುತಿಸಿ ನಮ್ಮ ನಾಯಕತ್ವವನ್ನು ಗುರುತಿಸಿ ಇವತ್ತು ನ್ಯೂಸ್ ಟಿವಿಯವರು ಇಲ್ಲಿ ಕರೆದು ನಮ್ಮನ್ನು ಸನ್ಮಾನಿಸಿ ಏನೆಲ್ಲ ಇವತ್ತು ನಮಗೆ ಹೆಚ್ಚಿನ ಮಹತ್ವವನ್ನು ಇವತ್ತು ಏನು ಕೊಟ್ಟು ನಮಗೆ ಸ್ಫೂರ್ತಿಯನ್ನು ಕೊಟ್ಟಿದ್ದಾರೆ. ಆ ಸ್ಫೂರ್ತಿ ಇನ್ನೂ ಕೂಡ ನಾವು ಹೆಚ್ಚಿನದಾಗಿ ಇಡೀ ಜಿಲ್ಲೆಯಲ್ಲಿ ನಮ್ಮ ಹೆಣ್ಣು ಮಕ್ಕಳ ಪರವಾಗಿ ಹೋರಾಟಗಳನ್ನು ಮಾಡೋದಕ್ಕೆ ಇನ್ನೂ ಹೆಚ್ಚಿನ ಸ್ಫೂರ್ತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳನ್ನು ಕೂಡ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಹಾಪ್ರಾಣದೀಪಂ ಶಿವಂ ಶಿವಂ. ಸಮಾಜದ ಸಮತೋಲನ ಕಾಯುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತಿರುವ ಎಲ್ಲ ಮಹಿಳೆಯರಿಗೆ ಹಾಗೂ ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬ ಹಾಗೂ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಂದೀಪಾ ಬಿ ರೆಡ್ಡಿ, ಅಧ್ಯಕ್ಷರು, ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಬಿಜೆಪಿ ಮುಖಂಡರು, ಚಿಕ್ಕಬಳ್ಳಾಪುರ.
ಶಂಕರಾಯ ಚ ಮಯಸ್ಕರಾಯ ಚ ನಮಃ ಶಿವಾಯ ಚ ಶಿವತರ 2024 ಮಹಾಶಿವರಾತ್ರಿಗೆ ಸ್ವಾಗತ. ಈ ಪವಿತ್ರ ರಾತ್ರಿಯಂದು ನೀವು ಎಚ್ಚರದಿಂದಿದ್ದು ಅರಿವನ್ನು ಕಾಪಾಡಿಕೊಂಡರೆ ಅದು ನಿಮ್ಮ ಜೀವನದಲ್ಲಿ ಅಪಾರ ಒಳಿತನ್ನು ತರುತ್ತದೆ. ಈ ರಾತ್ರಿಯನ್ನು ಧ್ಯಾನದಲ್ಲಿ ಲೀನವಾಗುವ ಒಂದು ಅನುಭವವಾಗಿಸಲಿದ್ದೇವೆ. ಇದು ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿಯಾಗಲಿದೆ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ಜಾಗೃತಿಯ ರಾತ್ರಿಯಾಗಬೇಕು. ಈ ಮಹಾಶಿವರಾತ್ರಿಯಂದು ಶಿವನ ಸಂಘದಲ್ಲಿರಿ. ಉತ್ತಮ ಪರಿಸರದಲ್ಲಿ, ಪ್ರಶಾಂತವಾದ ಸ್ಥಳದಲ್ಲಿ ಸುಸಜ್ಜಿತ ವಾಸೋಪಯೋಗಿ ಬಡಾವಣೆ ನಿರ್ಮಾಣವಾಗಿದೆ. ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಗೆ ಸೇರಿದ ವಾರ್ಡ್ ನಂಬರ್ 14ರ ಕಂದವಾರ ಬಳಿ ಪ್ರತಿಷ್ಠಿತ ಮಾರ್ಕ್ ವೆಸ್ಟಾ ಸಂಸ್ಥೆ ನಿರ್ಮಿಸಿದ್ದು, ನಗರ ಯೋಜನೆ ಪ್ರಾಧಿಕಾರದಿಂದ ಅನುಮೋದಿಸಲ್ಪಟ್ಟಿರುವ 2ನೇ ಹಂತದ ನಿವೇಶನಗಳು ಮಾರಾಟಕ್ಕೆ ಲಭ್ಯವಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಖರೀದಿಸಿ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನಮ್ಮ ಐತಿಹಾಸಿಕ ನಂದಿಗಿರಿ ಧಾಮದ ನಾಡು, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ. ಹೇಗೆ ಅಂತೀರಾ? ಶ್ರೀ ನಂದಿನಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ರವರ 3ನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ. ಹಿಂದೆಂದೂ ಕಾಣದ ಲೇಟೆಸ್ಟ್ ಟ್ರೆಂಡ್ಸ್, ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ 3 ಮಹಡಿಗಳಲ್ಲಿ. ಇದು ಟ್ರೆಡಿಷನ್ ಮತ್ತು ಸ್ಟೈಲ್ನ ಪರ್ಫೆಕ್ಟ್ ಸಂಧಾನ. ಶ್ರೀ ನಂದಿನಿ ಸಿಲ್ಕ್ಸ್, ಗಂಗಮ್ಮಗುಡಿ ರೋಡ್, ಚಿಕ್ಕಬಳ್ಳಾಪುರ. ನಾನು ಇರ್ತೀನಿ, ನೀವು ಬನ್ನಿ, ನಿಮ್ಮವ್ರನ್ನೆಲ್ಲ ಕರ್ಕೊಂಡ್ ಬನ್ನಿ. ಬರ್ತೀರಾ ತಾನೆ? ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಲು ನಾನು ಟಿಕೆಟ್ ಕೇಳಿಲ್ಲ. ಅಭ್ಯರ್ಥಿ ಯಾರೇ ಆಗಲಿ ಕಾಂಗ್ರೆಸ್ ಅನ್ನು ಗೆಲ್ಲಿಸುವುದೇ ನಮ್ಮ ಕೆಲಸ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿ ಎಲ್ಲರೂ ಒಟ್ಟುಗೂಡಿ ಮಾಡುತ್ತೇವೆ ಎಂದು ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವ ಕೆಎಚ್ ಮುನಿಯಪ್ಪ ಸ್ಪಷ್ಟಪಡಿಸಿದರು. ಕೋಲಾರ ನಗರದ ಸಾಯಿಬಾಬಾ ದೇವಾಲಯದಲ್ಲಿ ಶುಕ್ರವಾರ ಸುದ್ದಿಗಾರರೊಂದಿಗೆ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ಕುಟುಂಬಸ್ಥರಿಗೆ ಟಿಕೆಟ್ ನೀಡುವ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ನೀವು ನಿಮ್ಮ ಅಭಿಪ್ರಾಯಗಳು, ಜನರು ಹೇಳುವ ಅಭಿಪ್ರಾಯಗಳನ್ನು ಮಾಧ್ಯಮಗಳಲ್ಲಿ ಬಿಂಬಿಸುತ್ತೀರಿ. ನಾನು ಸಹ ಹೈಕಮಾಂಡ್ನಲ್ಲಿ ಕೆಲಸ ಮಾಡಿದ್ದು, ಅದರ ತೀರ್ಮಾನಕ್ಕೆ ಬದ್ಧ. ನಾನು ಸೇರಿದಂತೆ ಎಲ್ಲಾ ನಾಯಕರು ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳಲು ಮುಂದಾಗುತ್ತೇವೆ ಎಂದರು. ದಲಿತ ಸಿಎಂ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಕಾಂಗ್ರೆಸ್ ಪಕ್ಷ ಈ ಸಮುದಾಯಗಳಿಗೆ ಹೆಚ್ಚಿನ ಬೆಂಬಲ ನೀಡಿದೆ. ಈಗಲೂ 9 ಮಂದಿ ದಲಿತರನ್ನು ಸಚಿವರನ್ನಾಗಿಸಿದೆ. ಕಾಂಗ್ರೆಸ್ ಗೆಲ್ಲುವುದಕ್ಕೆ ಶಾಸಕರು ನಾವು ಒಟ್ಟಿಗೆ ಕೆಲಸ ಮಾಡುತ್ತೇವೆ. ಅಭ್ಯರ್ಥಿ ನೀಡುವುದು ನಾವಲ್ಲ, ಹೈಕಮಾಂಡ್. ರಾಜ್ಯದಲ್ಲಿ ಗ್ಯಾರಂಟಿಗಳು ಯಶಸ್ವಿಯಾಗಿ 4.5 ಕೋಟಿ ಜನರಿಗೆ ತಲುಪಿದ್ದು, ಈ ಚುನಾವಣೆಯಲ್ಲಿ 28 ಸ್ಥಾನಗಳನ್ನು ಗೆಲ್ಲುವ ಆಶಾಭಾವನೆ ಹೊಂದಿರುವುದಾಗಿ ಹೇಳಿದರು. ನಿಮ್ಮ ಅಭಿಪ್ರಾಯಗಳೆಲ್ಲ ನೀವು ಹೇಳ್ತಾ ಇರ್ತೀರಿ, ಜನ ಹೇಳಿದ್ದೆಲ್ಲ ನೀವು ಪತ್ರಿಕೆಯಲ್ಲಿ ಬಿಂಬಿಸ್ತೀರಿ. ಆದರೆ ಅಲ್ಟಿಮೇಟ್ಲಿ ನಾನು ಕೂಡ ಹೈಕಮಾಂಡಲ್ಲಿ ಕೆಲಸ ಮಾಡಿರೋ ವ್ಯಕ್ತಿ. ನಾವು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರ್ತೀವಿ. ಅದೇ ರೀತಿ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸೋದಕ್ಕೂ ಕೂಡ ನಾವು ಮತ್ತು ಎಲ್ಲ ಶಾಸಕರು ಒಟ್ಟಿಗೆ ಸೇರಿ, ಮುಖಂಡರು, ಕಾರ್ಯಕರ್ತರು ಸೇರಿ ಕಾಂಗ್ರೆಸ್ ಅನ್ನು ಗೆಲ್ಲಿಸಬೇಕು ಅಂತ ನಾವು ತೀರ್ಮಾನ. ಕೊಂಡರಾಜನಹಳ್ಳಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಗರದ ಕ್ಲಾಕ್ ಟವರ್ ಬಳಿಯ ದರ್ಗಾಗೆ ತೆರಳಿ ಪ್ರಾರ್ಥನೆ ಸಲ್ಲಿಸಿದ್ರು. ನಂತರ ಮೆಕ್ಕೆ ವೃತ್ತದಲ್ಲಿನ ಸಂತ ಮೇರಿಯಮ್ಮ ಚರ್ಚ್ಗೆ ಭೇಟಿ ನೀಡಿದ್ದು, ಸುಧೀರ್ ನೇತೃತ್ವದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೇಕ್ ಕತ್ತರಿಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು. ನಂತರ ಕೋಲಾರಮ್ಮ, ಸೋಮೇಶ್ವರ ಸ್ವಾಮಿ, ಸಾಯಿಬಾಬಾ ದೇವಾಲಯಗಳಿಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದ್ರು.
ಬಳಿಕ ಎಸ್ಎನ್ಆರ್ ಜಿಲ್ಲಾಸ್ಪತ್ರೆಯಲ್ಲಿ ಒಳ ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ವಿತರಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸಮಿತಿ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ್, ಉಪಾಧ್ಯಕ್ಷ ಸಿಟಿ ಹೊಸೂರು ಮುರಳೀಗೌಡ, ಕಾರ್ಯಾಧ್ಯಕ್ಷ ಔರುಬಾಗಿಲು ಶ್ರೀನಿವಾಸ್, ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷ ಕೆ ಜಯದೇವ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಸಾದ್ ಬಾಬು, ಉದಯ್ ಶಂಕರ್ ಮತ್ತಿತರರು ಉಪಸ್ಥಿತರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತ ಮಂಜುನಾಥ್ ವಿರುದ್ಧ ಕೋರ್ಟ್ ಆದೇಶ ತಂದಿರುವ ಹಿರಿಯ ನಗರಸಭಾ ಸದಸ್ಯ ಎಸ್ಎಂ ರಫೀಕ್ ವಿರುದ್ಧ ತಿರುಗಿ ಬಿದ್ದಿರುವ ನಗರಸಭಾ ಸದಸ್ಯರು ತಮ್ಮ ಸ್ವಾರ್ಥ ಸಾಧನೆ ಇವರ ಮುಂದೆ ನಡೆದಿಲ್ಲ. ತಾನು ಹೇಳಿದ ಅಕ್ರಮ ಕೆಲಸಗಳು ಮಾಡಿಕೊಟ್ಟಿಲ್ಲ, ಅದಕ್ಕೆ ಇವರು ಈ ಕೆಲಸ ಮಾಡಿದ್ದಾರೆಂದು ತರಾಟೆಗೆ ತೆಗೆದುಕೊಂಡರು. ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತರಾಗಿ ಮಂಜುನಾಥ್ ಬಂದ ಮೇಲೆ ನಗರಸಭೆಗೆ ಬರಬೇಕಾಗಿರುವ ಆದಾಯ 35% ಹೆಚ್ಚಾಗಿದೆ. ರಸ್ತೆ ಬದಿ ಅಕ್ರಮ ಅಂಗಡಿಗಳನ್ನು ಎತ್ತಂಗಡಿ ಮಾಡಿದ್ದಾರೆ. ಅಂಗಡಿ ಮುಂಗಟ್ಟುಗಳ ಪರವಾನಗಿಯನ್ನ ಕಟ್ಟುನಿಟ್ಟಾಗಿ ಪಡೆಯುವಂತೆ ಮಾಡಿದ್ದಾರೆ. ಪ್ಲಾಸ್ಟಿಕ್ ಮುಕ್ತ ನಗರಕ್ಕೆ ಪಣ ತೊಟ್ಟಿದ್ದಾರೆ. ಗ್ರೇಡ್ 2 ಆದರೂ ಕಾನೂನು ಚೌಕಟ್ಟಿನ ಪ್ರಕಾರವೇ ಆಡಳಿತ ನಡೆಸುತ್ತಿದ್ದಾರೆ. ತಮ್ಮ ಸ್ವಾರ್ಥ ಸಾಧನೆಗೆ ಅವಕಾಶ ನೀಡಲಿಲ್ಲ, ತಾನು ಹೇಳಿದ ಕೆಲಸ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಹಿರಿಯ ಸದಸ್ಯ ರಫೀಕ್ ಕೋರ್ಟಿನಿಂದ ಪೌರಾಯುಕ್ತ ಮಂಜುನಾಥ್ ವಿರುದ್ಧ ಆದೇಶ ಮಾಡಿಸಿದ್ದಾರೆಂದು 3ನೇ ವಾರ್ಡ್ನ ಶಕೀಲಾ ಬಾನು, 20ನೇ ವಾರ್ಡು ನರಸಿಂಹಮೂರ್ತಿ, 21ನೇ ವಾರ್ಡು ಅಫಜಲ್ ಹಾಗೂ 27ನೇ ವಾರ್ಡಿನ ನೇತ್ರಾವತಿ ರಘು ಆಕ್ರೋಶ ವ್ಯಕ್ತಪಡಿಸಿದ್ದು ರಫೀಕ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ನಗರಸಭೆಯಲ್ಲಿ ಈ ಹಿಂದೆ ಕಮಿಷನರ್ ಆಗಿ ಕೆಲಸ ಮಾಡಿದ ಉಮಾಕಾಂತ್ ಆಗ್ಲಿ, ಲೋಹಿತ್ ಆಗ್ಲಿ ಬೇರೆ ಇಲಾಖೆಯಿಂದ ಬಂದೇ ಇಲ್ಲಿ ಕೆಲಸ ಮಾಡಿದ್ದಾರೆ. ನಗರಸಭೆಯಲ್ಲಿ ಒಬ್ಬರು ಶಾಶ್ವತ ಇಂಜಿನಿಯರುಗಳಿಲ್ಲ, ಎಲ್ಲರೂ ಡೆಫಟೇಷನ್ ಹುದ್ದೆಗಳಾಗಿವೆ. ಇಷ್ಟು ದಿನ ಇವುಗಳನ್ನೆಲ್ಲ ಯಾಕೆ ಪ್ರಶ್ನೆ ಮಾಡಿಲ್ಲ? ಇಷ್ಟಕ್ಕೂ ಮಂಜುನಾಥ್ರನ್ನ ಬದಲಾಯಿಸಿ ಅಂತಾಗ್ಲಿ, ಅವರು ಗ್ರೇಡ್ 2 ಕ್ಯಾಟಗರಿಯಲ್ಲಿ ಇದ್ದಾರೆ ಎಂದು ಸ್ಥಳೀಯ ಶಾಸಕರ ಗಮನಕ್ಕಾಗ್ಲಿ, ಉಸ್ತುವಾರಿ ಸಚಿವರ ಗಮನಕ್ಕಾಗ್ಲಿ ಯಾಕೆ ತರಲಿಲ್ಲ? ರಫೀಕ್ ಪರ ಇರೋ ಅಂಗಡಿಗಳ ಮಾಲೀಕರತ್ರ ತೆರಿಗೆ ವಸೂಲಿ ಮಾಡಬಾರ್ದು, ರಸ್ತೆಗಳ ಅಗಲೀಕರಣ ಆಗಬಾರ್ದು, ಇದಕ್ಕೆಲ್ಲ ಈತನೇ ಅಡ್ಡಿಯಾಗಿದ್ದಾನೆ. ಅಷ್ಟಕ್ಕೂ ಈಗಿರುವ ಕಮಿಷನರ್ ಕಾನೂನು ಚೌಕಟ್ಟು ಮೀರಿ ಏನು ಕೆಲಸ ಮಾಡಿದ್ದಾರೆ ತೋರಿಸಲಿ ಎಂದು ಚಾಲೆಂಜ್ ಮಾಡಿದ್ರು. 3 ದಿನಗಳಿಂದ ನಮ್ಮ ನಗರಸಭೆಗೆ ಸಂಬಂಧಪಟ್ಟಂತೆ ಪೌರಾಯುಕ್ತರಿಂದ ನೇಮಕಾತಿ ವಿರುದ್ಧ ಒಂದು ಪ್ರಕರಣ ದಾಖಲಾಗಿ ಕೋರ್ಟಿಂದ ಒಂದು ಆದೇಶ ಬಂದಿದೆ. ಆ ಆದೇಶ ಏನಾಗಿತ್ತು ಅಂದರೆ ಅವರು 2 ವಾರಗಳಲ್ಲಿ ಬದಲಾವಣೆ ಬೇರೆ ಮಾಡಿ ಬೇರೆ ಅಧಿಕಾರಿನ ಹಾಕಿ ಅಂತ ಬಂದಿದೆ. ಈ ಕೋರ್ಟ್ ಆದೇಶದ ಮೇಲೆ ನಮಗೆ ಕೋರ್ಟ್ ಮೇಲೆ ಯಾವುದೇ ಥರ ಅವ್ರ ಮೇಲೆ ನಾವು ಯಾವುದೇ ವಿರೋಧ ಇಲ್ಲ. ಅವ್ರ ತೀರ್ಪು ಕೂಡ ಕರೆಕ್ಟಾಗಿ ನ್ಯಾಯಬದ್ಧವಾಗಿ ಕಾನೂನುಬದ್ಧವಾಗಿದೆ. ಅದನ್ನು ನಾವು ಯಾವುದೇ ಥರ ಪ್ರಶ್ನೆ ಮಾಡ್ತಾ ಇಲ್ಲ. ಆದರೆ ಕಳೆದ ಸುಮಾರು 10-15 ವರ್ಷಗಳಿಂದ ನಮ್ಮ ನಗರಸಭೆಯಲ್ಲಿ ಒಂದು 10 ಜನ ಪೌರಾಯುಕ್ತರು ಕೆಲಸ ಮಾಡಿರ್ತಾರೆ. ಇವ್ರ ಕ್ಯಾಟಗರಿಗಿಂತ ಕಡಿಮೆ ಆಗಿರುವಂಥ ಕ್ಯಾಟಗರಿಗಿಂತವರು ಕೂಡ ಇದೇ ಹುದ್ದೆಯನ್ನು ಅಲಂಕರಿಸುತ್ತಾರೆ. ಅದನ್ನು ಸುಮಾರು ವರ್ಷಾನುಗಟ್ಟಲೆ ಎಲ್ಲ ಅಧಿಕಾರವನ್ನು ಮಾಡಿರ್ತಾರೆ. ಆದರೆ ಅವ್ರಿಗಿಂತ ಅವ್ರ ಮೇಲೆ ಯಾವುದೇ ಈ ಥರ ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ಒಬ್ಬ ವ್ಯಕ್ತಿ ಇದು ನಮ್ಮ ಬರೀ ಕೇವಲ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲ, ಸ್ಟೇಟ್ ಎಲ್ಲ ಇದೆ. ನಮ್ಮ ಸ್ಟೇಟ್ ಎಲ್ಲ ಸುಮಾರು ಕಡೆ ಒಂದು 100 ಕಡೆ ಹೆಚ್ಚು ಕಡಿಮೆ 100 ನಗರಸಭೆಗಳಲ್ಲಿ ಈ ಥರ ಅಧಿಕಾರಿಗಳೇ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ಅದು ಸ್ಟೇಟಲ್ಲಿ ನಮ್ಮ ಈ ಪೋಸ್ಟಲ್ಲಿ ಇರೋದು ಕಡಿಮೆ ಇರೋದಕ್ಕೋಸ್ಕರ ಅವ್ರನ್ನ ನಮ್ಮ ಇವರೆಲ್ಲ ಬಡ್ತಿಯಾಗಿ ಹೆಚ್ಚುವರಿಯಾಗಿ ಹುದ್ದೆಗಳನ್ನ ಕೊಟ್ಟು ಕೆಲಸ ನಿರ್ವಹಿಸಿದ್ದಾರೆ. ಸುಮಾರು ಕಡೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇತ್ತೀಚಿನ ದಿನಗಳಲ್ಲಿ ಟಿಪ್ಪರ್ ಲಾರಿಗಳ ಹಾವಳಿಯಿಂದ ಅಮಾಯಕ ಬೈಕ್ ಸವಾರರು ಅಪಘಾತಗಳಿಂದ ಮೃತಪಡುತ್ತಿದ್ದು, ಅಜಾಗರೂಕತೆ ಚಾಲನೆಯಿಂದ ಅಪಘಾತಗಳು ಸಂಭವಿಸಿದರೆ ಲಾರಿ ಮಾಲೀಕರು ಮತ್ತು ಕ್ರಷರ್ಗಳ ಮಾಲೀಕರೇ ನೇರ ಹೊಣೆಗಾರರು ಎಂದು ಲಾರಿ ಮತ್ತು ಕ್ರಷರ್ ಮಾಲೀಕರಿಗೆ ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ ರವಿಶಂಕರ್ ಎಚ್ಚರಿಕೆ ನೀಡಿದರು. ಮಾಲೂರು ಪಟ್ಟಣದ ಪೊಲೀಸ್ ಠಾಣಾ ಆವರಣದಲ್ಲಿ ಮಾಲೂರು ಪೊಲೀಸ್ ಠಾಣಾ ವತಿಯಿಂದ ರಸ್ತೆ ಸಪ್ತಾಹ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ ರವಿಶಂಕರ್ ಲಾರಿ ಚಾಲಕರಿಗೆ, ಮಾಲೀಕರಿಗೆ ಮತ್ತು ಕ್ರಷರ್ ಮಾಲೀಕರಿಗೆ ಜಾಗೃತಿ ಮೂಡಿಸಿದರು. ಈ ವೇಳೆ ಇನ್ಸ್ಪೆಕ್ಟರ್ ವಸಂತ್ ಮಾತನಾಡಿ, ತಾಲೂಕಿನ ಟೇಕಲ್ ಹೋಬಳಿ ಕಡೆಯಿಂದ ದಿನನಿತ್ಯ 100 ಟಿಪ್ಪರ್ ಲಾರಿಗಳು ಸಂಚರಿಸುತ್ತಿದ್ದು, ಪ್ರತಿಯೊಬ್ಬ ಚಾಲಕರು ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸಬೇಕು. ಮತ್ತೊಂದು ಜೀವದ ಜೊತೆ ಚಲ್ಲಾಟವಾಡದಂತೆ ಮುನ್ನೆಚ್ಚರಿಕೆ ವಹಿಸಿ
ಟಿಪ್ಪರ್ ಲಾರಿ ಚಾಲಕರು ಕಡ್ಡಾಯವಾಗಿ ವಾಹನಗಳಿಗೆ ಎಲ್ಲಾ ದಾಖಲೆಗಳನ್ನು ಮಾಡಿಸಿರಬೇಕು. ಲಾರಿಗಳಲ್ಲಿ ಅತಿ ಭಾರ ಹಾಕದೆ ಸಾರಿಗೆ ಇಲಾಖೆ ನಿಯಮಗಳನ್ನು ಪಾಲಿಸಬೇಕು. ಇನ್ನು ಲಾರಿ ಚಾಲಕರು ವಾಹನ ಚಾಲನೆ ಮಾಡುವಾಗ ಫೋನ್ ಬಳಕೆ ಮಾಡಬಾರದು. ಮಾಲೀಕರು ಹೊರ ರಾಜ್ಯದ ಚಾಲಕರನ್ನು ಕೆಲಸಕ್ಕೆ ತೆಗೆದುಕೊಳ್ಳದೆ ಸ್ಥಳೀಯ ಚಾಲಕರನ್ನ ಕೆಲಸಕ್ಕೆ ತೆಗೆದುಕೊಂಡ್ರೆ ಅಪಘಾತಗಳು ತಡೆಯಬಹುದು ಎಂದು ಹೇಳಿದರು. ಮಾತಾಡೋದ ಕಡೆಗೆ ಗಮನ ಇರಬಾರ್ದು. ಯಾವಾಗ ಚಾಲನೆ ಮೇಲೆ ಗಮನ ಇಲ್ವೋ ಆವಾಗ ಅಪಘಾತಗಳಾಗ್ತದೆ. ಆದ್ದರಿಂದ ಹೇಳ್ತಾ ಇದ್ದೀನಿ, ಮೊಬೈಲ್ ಹಿಡಿಯುವ ವೆರಿ ವೆರಿ ಡೇಂಜರಸ್. ಒಂದು ಜೀವವನ್ನು ತೆಗೆಯುವಂತ ಕೆಲಸ ಅದು. ದಯವಿಟ್ಟು ಮೊಬೈಲ್ ಅಲ್ಲಿ ಮಾತಾಡಬೇಕು ಅಂತ ಅನ್ಸಿದ್ರೆ ಒಂದು 5 ನಿಮಿಷಕ್ಕೆ ಹೇಳಿದಾಗ ಏನಾಗ್ಬಿಡ್ತದೆ, ಅತಿ ವೇಗವಾದ ಚಾಲನೆ ದುರಂತ. ದಯವಿಟ್ಟು ಅತಿ ವೇಗವಾಗಿ ಯಾರು ಚಾಲನೆ ಮಾಡಬೇಡಿ. ಅರ್ಧ ಗಂಟೆ ಲೇಟ್ ಆಗಿ ಹೋಗಿ ಪರವಾಗಿಲ್ಲ. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಹುಮಾಯಿನ್ ನಾಗ್ತಿಪೆತ್ತ, ಭೂ ವಿಜ್ಞಾನ ಇಲಾಖೆಯ ಅಭಿಯಂತರ ಚೊಕ್ಕರೆಡ್ಡಿ, ಕ್ರಷರ್ ಮಾಲೀಕರಾದ ಕ್ಷೇತ್ರನಹಳ್ಳಿ ವೆಂಕಟೇಶಗೌಡ, ರಮೇಶ್ ಗೌಡ ಸೇರಿದಂತೆ ಟಿಪ್ಪರ್ ಲಾರಿ ಮಾಲೀಕರು, ಚಾಲಕರು ಹಾಜರಿದ್ದರು. ಕೇಶವ್, ಇ ನ್ಯೂಸ್ ಟಿವಿ, ಮಾಲೂರು. ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಚಿಂತಾಮಣಿ ತಾಲೂಕಿನ ಹಲವು ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಕಾಡುಮಲ್ಲೇಶ್ವರ ಬೆಟ್ಟದಲ್ಲಿ ನೆಲೆಸಿರುವ ಕಾಡುಮಲ್ಲೇಶ್ವರ ಸ್ವಾಮಿ ದೇವಾಲಯಕ್ಕೆ ಜನ ಸಾಗರವೇ ಹರಿದು ಬಂದಿತ್ತು. ಮಹಾಶಿವರಾತ್ರಿ ಹಬ್ಬವಾದ ಶುಕ್ರವಾರ ಚಿಂತಾಮಣಿ ನಗರದ ನಾಗನಾಥೇಶ್ವರ ಸ್ವಾಮಿ, ಕಾಡುಮಲೆ ಬೆಟ್ಟದ ಕಾಡುಮಲ್ಲೇಶ್ವರ ಸ್ವಾಮಿ, ನರಸಿಂಹಪೇಟೆಯ ಗಂಗಮ್ಮದೇವಿ ದೇವಾಲಯ, ಉಪ್ಪರಪೇಟೆಯ ಸೃಷ್ಟೀಶ್ವರ ಸ್ವಾಮಿ, ಅಂಬಾಜಿ ದುರ್ಗಾ ಬೆಟ್ಟದಲ್ಲಿನ ಗಿರಿಜಾಮಲ್ಲೇಶ್ವರ ಸ್ವಾಮಿ, ಮುರುಗಮಲ್ಲಿಯ ಮುಕ್ತೇಶ್ವರ ಸ್ವಾಮಿ ಹಾಗೂ ತಾಲೂಕಿನಾದ್ಯಂತ ಇರುವ ಹಲವು ದೇವಾಲಯಗಳಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಹೂವಿನ ಅಲಂಕಾರ ಹಾಗೂ ಹೋಮ ಹವನ ಅಭಿಷೇಕ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ವಿಶೇಷವಾಗಿ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಕಾಡುಮಲೆ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀ ಕಾಡುಮಲ್ಲೇಶ್ವರ ದೇವಾಲಯಕ್ಕೆ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಕಾಡುಮಲ್ಲೇಶ್ವರ ಸ್ವಾಮಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಸ್ವಾಮಿಯವರ ಕೃಪೆಗೆ ಪಾತ್ರರಾದರು. ಪ್ರತಿ ವರ್ಷ ಕಾಡುಮಲ್ಲೇಶ್ವರ ಬೆಟ್ಟದ ಮೇಲೆ ಭಕ್ತಾದಿಗಳಿಂದ ತಮಿಳುನಾಡಿನ ತಿರುನಾಮಲೈನಲ್ಲಿ ನಡೆಯುವ ರೀತಿಯಲ್ಲಿ ಬೃಹತ್ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ದೇವಾಲಯಗಳಲ್ಲಿ ಭಕ್ತಾದಿಗಳಿಂದ ಬೆಳಗ್ಗೆಯಿಂದಲೇ ಹರಿಕಥೆ ಹಾಗೂ ಭಜನಾ ಕಾರ್ಯಕ್ರಮಗಳು ಮೂಡಿಬಂದವು. ಹಾಗೂ ಕಾಡುಮಲ್ಲೇಶ್ವರ ಸ್ವಾಮಿ ದೇವಾಲಯಕ್ಕೆ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗದ ಜೊತೆಗೆ ದಾನಿಗಳ ಸಹಕಾರದೊಂದಿಗೆ ಉಚಿತ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಬಿ ದೇವಪ್ಪ, ಎ ನ್ಯೂಸ್ ಟಿವಿ, ಚಿಂತಾಮಣಿ. ರೈತರು ಅಥವಾ ವ್ಯಾಪಾರಿಗಳು ಯಾರೇ ಆಗಲಿ ತಾವು ಪಡೆದ ಸಾಲವನ್ನು ಸದ್ಬಳಕೆ ಮಾಡಿಕೊಂಡು ನಂತರ ಸಕಾಲಕ್ಕೆ ಮರುಪಾವತಿಸುವಂತ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕೇ ಹೊರತು ಸರ್ಕಾರ ಸಾಲ ಮನ್ನಾ ಮಾಡುತ್ತದೆ ಎಂದು ಸಾಲ ಮರುಪಾವತಿಸದೆ ಕಾಯುವಂತಾಗಬಾರದು ಎಂದು ಕೆಎಂಎಫ್ ಮತ್ತು ಶಿಡ್ಲಘಟ್ಟದ ಕೋಚಮಲ್ ನಿರ್ದೇಶಕ ಆರ್ ಶ್ರೀನಿವಾಸ ರಾಮಯ್ಯ ಅಭಿಪ್ರಾಯಪಟ್ಟರು. ಶಿಡ್ಲಘಟ್ಟ ನಗರದ ಡಾಲ್ಫಿನ್ ಶಾಲಾ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ, ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಒಕ್ಕೂಟ, ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನಿಂದ ಸಹಕಾರ ಸಂಘಗಳ ಸಿಬ್ಬಂದಿಗೆ 1 ದಿನದ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಾಗಾರವನ್ನು ಉದ್ಘಾಟಿಸಿ ಕೆಎಂಎಫ್ ನಿರ್ದೇಶಕ ಆರ್ ಶ್ರೀನಿವಾಸ್ ಮಾತನಾಡಿ, ರೈತರ ಹಿತವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸರ್ಕಾರವು ಬರಗಾಲ ಅಥವಾ ರೈತರು ಸಂಕಷ್ಟಕ್ಕೆ ಸಿಲುಕಿದಂಥ ಸಂಕಷ್ಟದ ಪರಿಸ್ಥಿತಿಗಳಲ್ಲಿ ಸಾಲ ಅಥವಾ ಸಾಲದ ಮೇಲಿನ ಬಡ್ಡಿಯನ್ನು ಮನ್ನಾ ಮಾಡುವುದನ್ನೇ ಕೆಲವರು ಬಂಡವಾಳ ಮಾಡಿಕೊಂಡು ಸಾಲ ಮನ್ನಾಗೆ ಕಾಯುವಂತಾಗಿದೆ. ಸಾಲ ನೀಡುವ ಸಹಕಾರ ಸಂಸ್ಥೆಗಳಾಗಲಿ ಸಾಲ ಪಡೆದುಕೊಳ್ಳುವ ರೈತರು ವ್ಯಕ್ತಿಗಳಾಗಲಿ ಆರ್ಥಿಕ ಶಿಸ್ತನ್ನು ಕಾಯ್ದುಕೊಳ್ಳದಿದ್ದರೆ ಆರ್ಥಿಕ ನಷ್ಟ ಕಟ್ಟಿಟ್ಟ ಬುತ್ತಿ ಎಂದು ಹೇಳಿದರು. ತಗೊಂಡಿಲ್ಲ ಅಂದರೆ ಅದು ಒಂದೇ ಸತಿಗೆ ಬೀಳೋಲ್ಲ. ಕ್ರಮೇಣ ನಿಧಾನವಾಗಿ ಆ ಸಂಸ್ಥೆಗಳು ಕುಸಿತ ಬರ್ತವೆ. ಇರ್ಬೋದು, DCC ಬ್ಯಾಂಕ್ ಇರ್ಬೋದು, ಒಂಥರ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಯಾವಾಗ ಹೊಡೆದಂಥದ್ದು ಗೊತ್ತಿಲ್ಲ. ಅದು ನೀವು ಸಾಮಾನ್ಯ ಮನುಷ್ಯರು ಬಾಯಲ್ಲಿ ಕೇಳಿದ್ರೆ ಗೊತ್ತಾಗ್ಬಿಡ್ತದೆ ಏನಾಗುತ್ತೋ ಏನೋ ಗೊತ್ತಿಲ್ಲ. ಯಾಕಂದರೆ
ಡಿಸಿಪ್ಲಿನ್ ಇಲ್ಲ ಅಂದರೆ ಯಾವುದೇ ವಿಚಾರ ಆಗಿಲ್ಲ, ಅದರಲ್ಲೂ ಎಸ್ಪೆಷಲಿ ನಾವು ಹಣಕಾಸಿನ ವಿಚಾರದಲ್ಲಿ ಡಿಸಿಪ್ಲಿನ್ ಇಲ್ಲ ಅಂದರೆ ಅದನ್ನು ನಾವು ಸಸ್ಟೈನ್ ಮಾಡೋಕ್ಕೆ ತುಂಬ ವರ್ಷಗಳ ಕಾಲ ಸಸ್ಟೈನ್ ಮಾಡೋಕ್ಕಾಗಲ್ಲ. ಇವತ್ತು ನಮ್ಮ ದೇಶದಲ್ಲಿ ಆ ಡಿಸಿಪ್ಲಿನ್ ಇಲ್ಲ ಅಂತ ನನಗನ್ಸಿತ್ತು. ಪಬ್ಲಿಕ್ಕು ಒಂದು 20 ವರ್ಷದಿಂದ ನೋಡ್ತಾ ಬಂದಿದ್ದ ವಿಚಾರದಲ್ಲಿ. ಕಾರ್ಯಕ್ರಮದಲ್ಲಿ ನಿರ್ದೇಶಕ ಕಳನಾಯಕನಹಳ್ಳಿ ಭೀಮೇಶ್, ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ HV ನಾಗರಾಜ್, ಕೋಚಿಮುಲ್ ಮಾಜಿ ಅಧ್ಯಕ್ಷ ಕೆ ಗುಡಿಯಪ್ಪ, PLD ಬ್ಯಾಂಕ್ ಅಧ್ಯಕ್ಷ DC ರಾಮಚಂದ್ರ, ಕೋಚಿಮುಲ್ ಶಿಬಿರ ಕಚೇರಿ ಉಪವ್ಯವಸ್ಥಾಪಕ ಡಾಕ್ಟರ್ ರವಿಕಿರಣ್ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಚೋಳರು ಹಾಗೂ ಪಾಳೆಗಾರರು ನಿರ್ಮಿಸಿರುವ ಐತಿಹಾಸಿಕವಾದ ಬಾಗೇಪಲ್ಲಿ ಪಟ್ಟಣದ ಈಶ್ವರ, ಜಡಲ ಭೈರವೇಶ್ವರ, ಪರಗೋಡು ಪಂಚಲಿಂಗೇಶ್ವರ, ಪಾತಪಾಳ್ಯದ ಹಿರಣ್ಯೇಶ್ವರ ಸ್ವಾಮಿ ದೇವಾಲಯಗಳು ಸೇರಿದಂತೆ ತಾಲೂಕಿನ ದೇವಾಲಯಗಳಲ್ಲಿ ಶುಕ್ರವಾರ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ರುದ್ರಾಭಿಷೇಕ, ವಿವಿಧ ಪೂಜಾ ಕೈಂಕರ್ಯಗಳು ನೂರಾರು ಭಕ್ತರ ಸಮ್ಮುಖದಲ್ಲಿ ನಡೆಯಿತು. ಬಾಗೇಪಲ್ಲಿ ಪಟ್ಟಣದ ಪುರಾತನ ಕಾಲದ ಈಶ್ವರ ದೇವಾಲಯದಲ್ಲಿ ದೇವರಿಗೆ ವಿಶೇಷ ಪೂಜೆಗಳು ನಡೆಯಿತು. ಹೊರವಲಯದ ಚಿತ್ರಾವತಿ ನದಿ ದಂಡೆಯ ಮೇಲೆ ಜಡಲ ಭೈರವೇಶ್ವರ, ಗೂಳೂರಿನ ನಿಡುಮಾಮಿಡಿ ಮಠದಲ್ಲಿನ ವೀರಭದ್ರ ದೇವಾಲಯ, ಪರಕೋಡು ಪಂಚಲಿಂಗೇಶ್ವರ, ಪಾತಪಾಳ್ಯದ ಬಳಿ ಇರುವ ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ಸೇರಿದಂತೆ ತಾಲೂಕಿನ ವಿವಿಧ ದೇವಾಲಯಗಳಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಫಲಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ಬಿಲ್ವಪತ್ರೆ ಅರ್ಚನೆ, ರುದ್ರ ಪಾರಾಯಣ, ಅಖಂಡ ಶಿವ ಪಂಚಾಕ್ಷರಿ ಜಪ, ಸಾಮೂಹಿಕ ಭಜನೆ, ಶಿವಪಾರಾಯಣ, ವಿವಿಧ ಪೂಜಾ ಕೈಂಕರ್ಯಗಳು ಹಮ್ಮಿಕೊಳ್ಳಲಾಗಿತ್ತು. ಮಹಿಳೆಯರು, ಹೆಣ್ಣು ಮಕ್ಕಳು ದೇವಾಲಯಗಳ ಮುಂದೆ ಮಣ್ಣಿನ ಹಾಗೂ ನಿಂಬೆ ಹೊಟ್ಟಿನಲ್ಲಿ ದೀಪಗಳನ್ನು ಬೆಳಗಿಸಿದ್ರು. ಎಲೆ ಅಡಿಕೆ ನೈವೇದ್ಯ ಇಟ್ಟು ಪೂಜಿಸಿದ್ರು. ಬೆಳಗಿನ ಜಾವದಿಂದಲೇ ದೇವಾಲಯಗಳಿಗೆ ಪಟ್ಟಣ ಅಲ್ಲದೆ ತಾಲೂಕಿನ ಹಾಗೂ ನೆರೆಯ ಆಂಧ್ರ ಪ್ರದೇಶದ ಕಡೆಗಳಿಂದ ಭಕ್ತರು ಆಗಮಿಸಿದ್ದರು. ಸರದಿ ಸಾಲಿನಲ್ಲಿ ನಿಂತ ಶಿವನ ಭಕ್ತರು ದೇವರುಗಳ ದರ್ಶನ ಮಾಡಿ ಹರಕೆಗಳನ್ನು ಹೊತ್ತರು. ಗ್ರಾಮೀಣ ಪ್ರದೇಶದ ಭಜನಾ ತಂಡದವರು ರಾಮ, ಶಿವ, ಕೈವಾರ ತಾತಯ್ಯ ಸೇರಿದಂತೆ ಭಜನೆಗಳನ್ನು ಹಾಡಿದ್ರು. PS ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ದೇವನಹಳ್ಳಿ ತಾಲೂಕಿನ ವೆಂಕಟಗಿರಿಕೋಟೆ ಗ್ರಾಮದಲ್ಲಿ ವೆಂಕಟಗಿರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವಾರು ಮುಖಂಡರು ಮತ್ತು ಕಾರ್ಯಕರ್ತರು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳು ಮತ್ತು ಗ್ಯಾರಂಟಿ ಅಭಿವೃದ್ಧಿ ಯೋಜನೆಗಳನ್ನು ಮೆಚ್ಚಿ ಸಚಿವ KH ಮುನಿಯಪ್ಪ ಸಮ್ಮುಖದಲ್ಲಿ 50ಕ್ಕೂ ಹೆಚ್ಚು ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಸಚಿವ KH ಮುನಿಯಪ್ಪ ಮಾತನಾಡಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿರುವ ಅಭಿವೃದ್ಧಿ ಕೆಲಸಗಳನ್ನು ಮೆಚ್ಚಿ ಹಲವರು ಪಕ್ಷಕ್ಕೆ ಸೇರ್ಪಡೆಗೊಂಡಿರುವುದು ಸಂತಸದ ವಿಷಯವಾಗಿದೆ. ಗ್ರಾಮೀಣ ಪ್ರದೇಶದ ಶಾಲೆಗಳ ಉನ್ನತೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಕೆರೆಗಳು, ಚೆಕ್ ಡ್ಯಾಂಗಳ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡುವುದರ ಮೂಲಕ ಸರ್ವತೋಮುಖ ಅಭಿವೃದ್ಧಿಗೆ ಸರ್ಕಾರ ಹೆಚ್ಚು ಒತ್ತು ನೀಡಿದೆ. ಕೆಲವರು ಮಾತ್ರ ಖಾಸಗಿ ಶಾಲೆಗಳಿಗೆ ಹೋಗಲು ಮಾತ್ರ ಸಾಧ್ಯವಾಗುತ್ತದೆ. ಶುಲ್ಕ ಕಟ್ಟಲು ಸಹ ರೈತರ, ಬಡವರ, ಕಾರ್ಮಿಕರ ಮಕ್ಕಳು ಇಂತಹ ಶಾಲೆಗಳಿಗೆ ಸೇರಿಸುವುದು ಕಷ್ಟವಾಗುತ್ತದೆ. ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಸರ್ಕಾರಿ ಶಾಲೆ ಹಂತದಲ್ಲಿ ಮಾಡುವ ಉದ್ದೇಶದಿಂದ CSR ಅನುದಾನವನ್ನು ಬಳಸಿ ಉನ್ನತೀಕರಣಗೊಳಿಸಲಾಗುತ್ತಿದೆ ಎಂದು ಹೇಳಿದರು. ಮೇಲೆ ಬರಬೇಕು ಅನ್ನೋ ಮೂಲ ಉದ್ದೇಶವನ್ನು ಇಟ್ಕೊಂಡು ಕೆಲವು ಕಾರ್ಯಕ್ರಮ, ಅದಲ್ಲದೆ ಜಿಲ್ಲಾ ಪರಿಷತ್ ಕೆರೆಗಳು ಮತ್ತು ಚೆಕ್ ಡ್ಯಾಮ್ಸ್ ಕಟ್ಟಿ ಎಲ್ಲೆಲ್ಲಿ ನೀರು ವಾಟವಾಗಿ ಹೊರಟೋತಾವ ಅದಕ್ಕೆಲ್ಲ ಒಳ್ಳೆ ಚೆಕ್ ಡ್ಯಾಮ್ಸ್ ಕಟ್ಟಿ ಆ ನೀರನ್ನು ತಡೆಯುವಂಥ ಕೆಲಸ ಮಾಡೋದು ಮತ್ತು ಜಿಲ್ಲಾ ಪರಿಷತ್ ಕೆರೆಗಳನ್ನು ಕೂಡ ನಾವು ಹೂಳೆತ್ತುವಂಥ ಕೆಲಸವನ್ನು ಹಂತ ಹಂತವಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಜೊತೆಗೆ ಶಾಲೆಗಳು ಇವತ್ತು ಕೆಲವರೇ ಮಾತ್ರ ಕಾನ್ವೆಂಟ್ಗೆ ಹೋಗೋಕ್ಕಾಗುತ್ತೆ, ಪೂರ್ತಿ ಕಾನ್ವೆಂಟ್ ರೇಟ್ ಕೂಡ ಜಾಸ್ತಿ. ಇಲ್ಲಿ ಕೆಲವು ಕಾನ್ವೆಂಟ್ಗಳಲ್ಲಿ ಬೆಂಗಳೂರು ರೇಟೇ ಇದೆ, ಏನು ಕಡಿಮೆ ಇದೆ. ಆದರೆ ಮೂಲಭೂತವಾಗಿ ಹಳ್ಳಿಯಲ್ಲಿ ರೈತರ ಮಕ್ಕಳಾಗಲಿ, ರೈತ ಕಾರ್ಮಿಕರ ಮಕ್ಕಳಾಗಲಿ, ಬಡವರ ಮಕ್ಕಳು ಆ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಮಾಡಬೇಕನ್ನೋ ಮೂಲ ದೃಷ್ಟಿ ಇಟ್ಕೊಂಡು CSR ಫಂಡ್ ಈ ಕಂಪನಿಗಳವರಿಂದ ಸ್ವಲ್ಪ ಧನ ಸಹಾಯವನ್ನು ಪಡೆದು ಅತ್ಯುತ್ತಮವಾದಂಥ ಒಂದು ಪಂಚಾಯತಿ ಶಾಲೆಗಳನ್ನು ಮಾಡೋಕ್ಕೆ ಈಗ 10 ಶಾಲೆಗಳಿಗೆ ನಾವು ಶುರು ಮಾಡಿದ್ದೀವಿ. ಈಗಾಗಲೇ ವಿಜಯಪುರ ಶಾಲೆ ಶುರುವಾಗಿದೆ, ಬೂದಿಗೆರೆ ಶುರುವಾಗ್ತದೆ. ಆ ರೀತಿ 10 ಶಾಲೆಗಳಿಗಾಗಲೇ 10 ಗ್ರಾಮ ಪಂಚಾಯಿತಿಯಲ್ಲಿ ಶಾಲೆಗಳನ್ನು ನವೀಕರಣ ಮಾಡೋದು, ಆಟದ ಮೈದಾನ ಮಾಡೋದು, ಶೌಚಾಲಯ ಮಾಡೋದು, ಉಪಕರಣಗಳನ್ನು ಕೊಡುವುದು, ಇವೆಲ್ಲವನ್ನು ಕುಡಿಯುವ ನೀರನ್ನು ಕೊಡುವಂಥ ಕೆಲಸಕ್ಕೆ ನಾವು ಈಗಾಗಲೇ ಶುರು ಮಾಡಿದ್ದೀವಿ. ಮುದುಗುರ್ಕಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶೇಖರ್, ಗೋವಿಂದರಾಜು, ಹುರಳಗುರ್ಕಿ ಆಂಜಿನಪ್ಪ, ವೆಂಕಟಗಿರಿಕೋಟೆ ನಾರಾಯಣಸ್ವಾಮಿ,
ಗಾರಿ ಮುನಿವೆಂಕಟಪ್ಪ ಮತ್ತಿತರರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಈ ವೇಳೆ ಬಯಪ್ಪ ಅಧ್ಯಕ್ಷ ವಿ ಶಾಂತಕುಮಾರ್, ಸದಸ್ಯರಾದ ರಾಮಚಂದ್ರಪ್ಪ, ಪ್ರಸನ್ನಕುಮಾರ್, ಮಂಜುನಾಥ್ ಸಚಿವರನ್ನು ಅಭಿನಂದಿಸಿದರು. ಈ ವೇಳೆ ಬಿದಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಸ್ಪಿ ಮುನಿರಾಜು, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ನಾಗೇಗೌಡ, ಕೆಪಿಸಿಸಿ ಸದಸ್ಯ ಚಿನ್ನಪ್ಪ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಶ್ರೀನಿವಾಸ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ನಾರಾಯಣಸ್ವಾಮಿ ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಕೋಲಾರ ಕೈಗಾರಿಕೆ 2 ಬೃಹತ್ ಕೈಗಾರಿಕೆ ಕಾರ್ಯಕ್ರಮಗಳನ್ನು ತಂದೆ. ಶಿವನನ್ನು ಪೂಜಿಸಿ ಆರಾಧಿಸಿ ಜಾಗರಣೆ ಮೂಲಕ ಶಿವನ ಕೃಪೆಗೆ ಪಾತ್ರರಾಗುವ ಮಹಾಶಿವರಾತ್ರಿ ಹಬ್ಬವನ್ನು ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಸಡಗರ ಸಂಭ್ರಮ ಭಕ್ತಿ ಭಾವದಿಂದ ಆಚರಿಸಲಾಯಿತು. ಶಿವನ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಮಿಸಲಾಯಿತು. ಶಿಡ್ಲಘಟ್ಟ ನಗರ ಹಾಗೂ ತಾಲೂಕಿನಾದ್ಯಂತ ಶಿವಸ್ಮರಣೆ ಜಾಗರಣೆ ಮೂಲಕ ಶಿವನನ್ನು ಆರಾಧಿಸುವ, ಶಿವನ ಕೃಪೆಗೆ ಪಾತ್ರರಾಗುವ ಮಹಾಶಿವರಾತ್ರಿ ಹಬ್ಬದ ಆಚರಣೆ ಸಡಗರ ಸಂಭ್ರಮ ಭಕ್ತಿ ಭಾವದಿಂದ ನಡೆಯಿತು. ಶಿವನ ದೇವಾಲಯಗಳಲ್ಲಿ ಬೆಳಗ್ಗೆಯಿಂದಲೇ ಪೂಜೆ ಪುನಸ್ಕಾರ, ಹೋಮ ಹವನ, ಮಹಾಮಂಗಳಾರತಿ ಮಾಡಿ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು. ಶಿಡ್ಲಘಟ್ಟ ನಗರದ ಅಶೋಕ ರಸ್ತೆಯಲ್ಲಿರುವ ಕೋಟೆ ಸೋಮೇಶ್ವರ, ಪೇಟೆ ನಾಗೇಶ್ವರ, ಕಾಶಿ ವಿಶ್ವನಾಥೇಶ್ವರ ಅಗ್ರಹಾರ ಬೀದಿಯ ಜಲಕಂಠೇಶ್ವರ, ವೀರಾಪುರದ ಶ್ರೀ ಗಂಗಾಧರೇಶ್ವರ ಸ್ವಾಮಿ, ಬೂದಾಳದ ಶ್ರೀ ಮಲ್ಲಿ ಮಲ್ಲೇಶ್ವರ ಸ್ವಾಮಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಹಮ್ಮಿಕೊಂಡಿದ್ದು ಸ್ವಾಮಿಯ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದಿತ್ತು. ನಗರದ ಅರಳೆಪೇಟೆಯ ಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ದೇವಾಲಯದಿಂದ ಪಂಚಲಿಂಗ ದರ್ಶನ ಏರ್ಪಡಿಸಲಾಗಿತ್ತು. ತಾಲೂಕಿನ ಮಳ್ಳೂರಿನ ಶ್ರೀ ಸಾಯಿಬಾಬಾ ಮಂದಿರದಲ್ಲಿನ ಜಲಕಂಠೇಶ್ವರ ಸ್ವಾಮಿಗೆ ಕುಂಭಾಭಿಷೇಕ, ರುದ್ರಹೋಮ, ಪಲ್ಲಕ್ಕಿ ಸೇವೆ ಮತ್ತು ಪುಷ್ಪಾಭಿಷೇಕವನ್ನು ನೆರವೇರಿಸಲಾಯಿತು. ಚೌಡಸಂದ್ರದ ಸೋಮೇಶ್ವರ ದೇಗುಲದಲ್ಲಿ ಶಿವರಾತ್ರಿಯಂದು ಬೆಳಗ್ಗೆ ಸೂರ್ಯಕಿರಣ ಲಿಂಗವನ್ನು ಸ್ಪರ್ಶಿಸುವುದು ವಿಶೇಷ ಆಕರ್ಷಣೆಯಾಗಿತ್ತು. ಜಗದ ನಾಯಕ ಶಿವನ ಸ್ಮರಣೀಯ ನಾಮ ಜಪ ಹಾಡುಗಳ ಝೇಂಕಾರ ಮುಗಿಲು ಮುಟ್ಟಿತ್ತು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ఇంక డాక్టర్ ఓడపందు భారీ ఆశండు. ಮೆಡಿಕಲ್ ಓದೋಣ ನಡ ಸ್ವಪ್ನ. మా కసు ఎక్కువ సపన డాక్టర్ జావు కామును. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿಯ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆಯಿಂದ ಮಾಂಗಲ್ಯ ಭಾಗ್ಯ ಉಚಿತ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಸರಳ ವಿವಾಹವಾಗುವ ವರ್ಣಿಗೆ 5,000 ರೂಗಳು ಹಾಗೂ ವಧುವಿಗೆ 10,000 ರೂಗಳು ಮತ್ತು ವಧುವಿಗೆ ಚಿನ್ನದ ತಾಳಿ, 2 ಚಿನ್ನದ ಗುಂಡು ಒಟ್ಟು ರು 55,000 ದೇವಾಲಯದ ವತಿಯಿಂದ ಭರಿಸಲಾಗುವುದು. ವಿವಾಹ ನಡೆಯುವ ದಿನಾಂಕ 22/3/2024. ವಿಶೇಷ ಸೂಚನೆ:
ಇಲಾಖೆ ವಿಧಿಸಲಾದ ಷರತ್ತುಗಳ ಬಗ್ಗೆ ಒದಗಿಸಬೇಕಾದ ದಾಖಲೆಗಳು ಮತ್ತು ಹೆಚ್ಚಿನ ಮಾಹಿತಿಗಾಗಿ ದೇವಾಲಯದ ಕಚೇರಿಯ ಸಮಯದಲ್ಲಿ ಸಂಪರ್ಕಿಸಬಹುದು. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರದೇಶ ಯೋಜನಾ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ದ್ಯಾವರಹಳ್ಳಿ ವಿ ಶಾಂತಕುಮಾರ್ ಹಾಗೂ ಸದಸ್ಯರಾಗಿ ರಾಮನಾಥಪುರ ಸಿ ಪ್ರಸನ್ನಕುಮಾರ್, ವಿಜಯಪುರ ವಿ ಮಂಜುನಾಥ್, ವೆಂಕಟಗಿರಿಕೋಟೆ ವಿ ರಾಮಚಂದ್ರಪ್ಪ ಅವರನ್ನು ಸರ್ಕಾರ ಮಾರ್ಚ್ 7ರಂದು ನೇಮಕ ಆದೇಶ ಹೊರಡಿಸಿದೆ. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಶುಕ್ರವಾರ ಗುಡಿಬಂಡೆ ತಾಲೂಕಿನೆಲ್ಲೆಡೆ ಸಂಭ್ರಮ ಮನೆ ಮಾಡಿದ್ದು ಎಲ್ಲಾ ಶಿವನ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಏರ್ಪಡಿಸಲಾಗಿತ್ತು. ಮುಂಜಾನೆಯಿಂದಲೇ ಅಭಿಷೇಕ, ವಿಶೇಷ ಪೂಜೆ, ಭಜನೆ ಆಯೋಜಿಸಲಾಗಿತ್ತು. ಪಟ್ಟಣದ ಸುರಸದ್ಮಗಿರಿ ಬೆಟ್ಟದ ರಾಮೇಶ್ವರ, ಮಾರುತಿ ವೃತ್ತದ ಚಂದ್ರಮೌಳೇಶ್ವರ, ಸೋಮೇನಹಳ್ಳಿಯ ಚಿತ್ರಾವತಿ ನದಿ ದಡದಲ್ಲಿರುವ ಚಂದ್ರಮೌಳೇಶ್ವರ, ದಿನ್ನಹಳ್ಳಿಯ ಉದ್ಭವ ಮೂರ್ತಿ ಪಾತಾಳೇಶ್ವರ, ಸೋಮೇಶ್ವರದ ವಿಭೂತಿನಾಳ ಭೃಂಗೇಶ್ವರ, ಚೆಂಡೂರಿನ ಕಾಶಿಲಿಂಗವಾದ ಚಂದ್ರಮೌಳೇಶ್ವರ, ಬೀಚಗಾನಹಳ್ಳಿ ಚಂದ್ರಮೌಳೇಶ್ವರ, ಜಂಗಾಲಹಳ್ಳಿ ಚಂದ್ರಮೌಳೇಶ್ವರ ಸೇರಿದಂತೆ ತಾಲೂಕಿನಾದ್ಯಂತ ರುದ್ರದೇವ ಮಹಾಶಿವನಿಗೆ ಮಹಾರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ ಇತ್ಯಾದಿ ವಿಶೇಷ ಪೂಜೆಗಳನ್ನು ಏರ್ಪಡಿಸಲಾಗಿತ್ತು. ಮಹಾಶಿವರಾತ್ರಿಯ ಪ್ರಯುಕ್ತ ಹಲವು ದೇವಾಲಯಗಳಲ್ಲಿ ಶಿವನ ಆರಾಧನೆ, ಭಜನೆ, ಕೀರ್ತನೆಗಳು, ಪಠಣೆ ಮಾಡಿದರೆ ಕೆಲವು ಭಕ್ತಾದಿಗಳು ಉಪವಾಸದ ಮೂಲಕ ವ್ರತಾಚರಣೆ ನೆರವೇರಿಸಿ ಈಶ್ವರನನ್ನು ಪೂಜಿಸಿದರು. ಪಟ್ಟಣದ ಚಂದ್ರಮೌಳೇಶ್ವರ ದೇವಾಲಯಗಳಲ್ಲಿ ಸೂರ್ಯೋದಯದಿಂದಲೇ ಭಕ್ತಾದಿಗಳು ಶಿವನ ದರ್ಶನಕ್ಕೆ ಸಾಲುಗಟ್ಟಿ ನಿಂತಿದ್ದರು. ದೇವಾಲಯಗಳಲ್ಲಿ ಶಿವನಾಮ ಸ್ಮರಣೆ ಮಾರ್ಧ್ವನಿಸಿದವು. ಪಟ್ಟಣದ ಗ್ರಾಮದೇವತೆ ಏಡುಗರ ಅಕ್ಕಯ್ಯಮ್ಮ ದೇವರನ್ನು ರಾತ್ರಿ ಪಟ್ಟಣದಲ್ಲಿ ಮೆರವಣಿಗೆ ಮಾಡಿದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಹಾಶಿವರಾತ್ರಿ ಪ್ರಯುಕ್ತ ಶ್ರೀ ಭೋಗನಂದೀಶ್ವರ ಈಶ ಆದಿಯೋಗಿಗೆ ಹರಿದು ಬರುತ್ತಿರುವ ಜನಸಾಗರ, ಟ್ರಾಫಿಕ್ ಜಾಮ್. ಖಾವಿದಾರಿ ಕಳ್ಳಸ್ವಾಮಿಯ ಕಳ್ಳಾಟ, ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ, ಪೋಕ್ಸೋ ಕಾಯ್ದೆಯಡಿ ಜೈಲು ಸೇರಿದ ಖಾವಿದಾರಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಮಹಿಳಾ ಹೋರಾಟಗಾರ್ತಿ ಲಕ್ಷ್ಮೀ ದೇವಮ್ಮಗೆ ಈ ನ್ಯೂಸ್ ಟಿವಿಯಿಂದ ಸನ್ಮಾನ, ಹೋರಾಟ ಬೆಳೆದು ಬಂದ ಹಾದಿ ಕುರಿತು ವರದಿ. ಲೋಕಸಭೆಗೆ ನಾನು ಟಿಕೆಟ್ ಕೇಳಿಲ್ಲ, ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ, ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸುವುದೇ ಗುರಿ, ಸಚಿವ ಕೆಎಚ್ ಮುನಿಯಪ್ಪ. ನಗರಸಭೆ ಪೌರಾಯುಕ್ತರ ವಿವಾದ, ತಾರಕಕ್ಕೇರಿದ ನಗರಸಭಾ ಸದಸ್ಯರ ಭಿನ್ನಮತ, ರಫೀಕ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ನಗರಸಭಾ ಸದಸ್ಯರು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.